ನಮಸ್ಕಾರ ವೀಕ್ಷಕರೇ. ನಾನು ನನ್ನದು ಎನ್ನುವ ಅಭಿಮಾನ, ಕಾಮ, ಕ್ರೋಧ, ಲೋಭ ಇತ್ಯಾದಿಗಳಿಂದ ಮನಸ್ಸು ಕಲುಷಿತಗೊಳ್ಳುತ್ತೆ. ಈ ಅರಿಷಡ್ ವರ್ಗಗಳನ್ನ ತೊರೆದಾಗ, ಅಹಮ್ಮಿನ ಮನೋಭಾವದಿಂದ ಹೊರಬಂದಂತಾಗ ಮಾತ್ರ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ಆಗ ಜೀವನದಲ್ಲಿ ಸುಖ ದುಃಖಗಳೆರಡು ಸಮನಾಗಿ ಕಾಣುತ್ತೆ ಅಂತ ಹೇಳ್ತಾ ಧರ್ಮದರ್ಪಣ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಂದಿನಂತೆ ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಚಕ್ಷುರ್ಮತಿ, ಸ್ವರ ಜ್ಯೋತಿಷ್ಯ, ದರ್ಪಣಾಂಜನ ಪ್ರಾವೀಣರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಆದಂತ ಡಾಕ್ಟರ್ ಶ್ರೀ ಶ್ರೀ ಆನಂದ ಗುರುಜಿಯವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊದಲನೇದಾಗಿ ಈ ದಿನದ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಂದಿನಂತೆ ಪ್ರತಿ ವಾರವೂ ಸಹಿತ ಇವತ್ತು ಭಗವಂತನ ಧ್ಯಾನ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಅಂದರೆ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನೇ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಇದಂ ವಿಷ್ಣೋರ್ಚಕ್ರಮೇ ತ್ರೇಧಾನಿದೆ ಪದಂ ಸಮೂಢ ಪಶ್ಯಮಾಗುಂ ಸುರೇ ವಿಷ್ಣೋ ಲಲಾಡಮಸಿ ವಿಷ್ಣೋ ವಿಷ್ಣೋರ್ಶ್ರೇಷ್ಠಮಸಿ ವಿಷ್ಣು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಹಿಮೋದ್ವೇಣುಗೋಪಾಲಸ್ವಾಮಿ ದೇವತಾಭ್ಯೋ ನಮಃ. ಶ್ರೀ ಬಾಲಕೃಷ್ಣಾನಂದ ದೇವತಾಭ್ಯೋ ನಮಃ. ಶ್ರೀ ಲಲಿತಾಂ ಪರಮೇಶ್ವರೀಂ ಶ್ರೀಂ ಚಕ್ರೇಶ್ವರೀಂ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಶ್ರೀ ಕರಣಾಮ ಸಂವತ್ಸರ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ತಾರೀಕು 18/3/2012 ಭಾನುವಾರ ಏಕಾದಶಿ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಇರತಕ್ಕಂಥದ್ದು. ಭಾನುವಾರ ಏಕಾದಶಿ ಬರ್ತಕ್ಕಂಥದ್ದು ಒಂದು ವಿಶೇಷ, ಆದರೆ ಅದರಲ್ಲಿ ಉತ್ತರಾಷಾಢ ನಕ್ಷತ್ರ ಅಂತಕ್ಕಂಥದ್ದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ಉತ್ತರಾಷಾಢ ನಕ್ಷತ್ರ ಏಕಾದಶಿ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಹಿಮೋದ್ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಇದೆ. ಹಿಮೋದ್ ವೇಣುಗೋಪಾಲ ಸ್ವಾಮಿಯ ರಥೋತ್ಸವ ಇರೋದ್ರಿಂದ ಇವತ್ತಿನ ದಿವಸ ಸಾಕಷ್ಟು ವಿಶೇಷವಾದಂಥ ಒಳ್ಳೆ ದಿನ ಅಂತ ಹೇಳ್ಬೋದು. ಸ್ವಾಮಿ ಏಕಾದಶಿ ದಿವಸ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು, ವಿಷ್ಣುವಿನ ರಥೋತ್ಸವಗಳಾಗ್ತಕ್ಕಂಥದ್ದು, ವಿಷ್ಣುವಿನ ರಥೋತ್ಸವಕ್ಕೆ ನಾವು ಭಾಗಿಯಾಗ್ತಕ್ಕಂಥದ್ದು, ಅಂದರೆ ಭಾಗವಹಿಸ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಿತ ವಿಷ್ಣುವಿಗೆ ತುಂಬ ಸಮೀಪವಾಗ್ತೀವಿ ನಾವು. ವಿಷ್ಣು ಧ್ಯಾನ ಮಾಡ್ತಕ್ಕಂಥದ್ದು ಅಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಈ ಮಂತ್ರನ್ನ, ನಾರಾಯಣ ಅಷ್ಟಾಕ್ಷರಿ ಮಂತ್ರನ್ನ ಯಾರೊಬ್ಬರು ಜಪಿಸ್ತಾರೋ ಅವರಿಗೆ ಏಕಾದಶಿ ದಿವಸ ಬಹಳಷ್ಟು ವಿಶೇಷವಾದಂತಹ ಫಲ ಸಿಗುತ್ತೆ. ಏಕಾದಶಿ ಅಂದರೆ ಉಪವಾಸದಿಂದ ಇರತಕ್ಕಂಥದ್ದು. ಅದರಲ್ಲಿ ಭಾನುವಾರ ಏಕಾದಶಿ ಅಂದರೆ ಮತ್ತಷ್ಟು ವಿಶೇಷವಾಗಿ ಬಂದಿರುತ್ತೆ. ಭಾನುವಾರ ಎಲ್ಲರಿಗೂ ರಜಾ ದಿನ ಒಂದಾದರೆ ಅವತ್ತು ಹೊಟ್ಟೆಗೂ ರಜಾ ಕೊಡ್ಬೇಕು. ನಾವು ಪ್ರತಿನಿತ್ಯ ಆಹಾರಗಳನ್ನು ತೆಗೆದುಕೊಳ್ತಿರ್ತೀವಿ. ಅಸಲು ಏಕಾದಶಿ ಅಂತಕ್ಕಂಥದ್ದು ಮಾಡೋದ್ರ ಕ್ರಮ ಸೈಂಟಿಫಿಕ್ ಆಗಿ ಒಂದು ರೀಸನ್ ಇದ್ದರೆ ಶಾಸ್ತ್ರ ಪ್ರಕಾರ ಮತ್ತೊಂದಿರುತ್ತೆ. ಆದರೆ ಶಾಸ್ತ್ರ ಮತ್ತು ಜ್ಞಾನ ವಿಜ್ಞಾನ, ಈ ವಿಜ್ಞಾನ ಶಾಸ್ತ್ರ ಜ್ಯೋತಿಷಗಳೇನಿದೆ ಇದು ಒಂದು ನಾಣ್ಯದ ಎರಡು ಮಕ್ಕಳಿದ್ದಂಗೆ. ಸೈಂಟಿಫಿಕ್ ಆಗಿ ತೆಗೆದುಕೊಂಡ್ರೆ ಆರೋಗ್ಯನ ಸದಾಕಾಲ ಆರೋಗ್ಯ ನಾವು ಆಹಾರಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ನಮ್ಮ ಆರೋಗ್ಯ ವೃದ್ಧಿಗೋಸ್ಕರ ಒಂದು ದಿವಸ ಬರೀ ಹೊಟ್ಟೆ ಇಟ್ಕೊಳ್ತಕ್ಕಂಥದ್ದು, ಬರೀ ನೀರು ಮಾತ್ರ ಜಲ ಮಾತ್ರ ತೆಗೆದುಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಅಂತ ಹೇಳ್ಬೋದು. ಆರೋಗ್ಯದಲ್ಲಾಗ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಬಹುದು. ಹಾಗೆ ತತ್ಸಮಾನವಾಗಿ ಜ್ಯೋತಿಷ್ಯ ಪ್ರಕಾರ ಅಂದರೆ ಒಂದು ಧರ್ಮಸಿಂಧು ಪ್ರಕಾರ ಏಕಾದಶಿ ಉಪವಾಸ ಮಾಡೋದ್ರಿಂದ ವಿಷ್ಣು ಸಾನ್ನಿಧ್ಯಕ್ಕೆ ಬಹಳ ಹತ್ತಿರವಾದಂಥದ್ದು. ಹರಿಹರೇಶ್ವರರಿಗೆ ಅಂದರೆ ಶಿವನಿಗೂ ಮತ್ತು ವಿಷ್ಣುವಿಗೂ ಇಬ್ಬರಿಗೂ ಸರಿಸಮಾನವಾದಂತಹದ್ದು ಈ ಒಂದು ಏಕಾದಶಿ ಧರ್ಮ. ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಅವ್ರ ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸಿಕೊಂಡು ಸ್ನಾನಕ್ಕೂ ಮುಂಚಿತವಾಗಿ ಏನು ಆಹಾರ ತೆಗೆದುಕೊಳ್ಳಿದ್ದೀರಾ, ಹಾಲು ಕಾಫಿ ಸಹಿತ ತೆಗೆದುಕೊಳ್ಳಬಾರದು. ಸ್ನಾನ ಮಾಡಬೇಕು, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಒಂದು ತುಳಸಿ ದಳದ ತೀರ್ಥ ತೆಗೆದುಕೊಂಡ್ಬಿಟ್ರೆ ಮುಗೀತು ಅವತ್ತಿನ ದಿವಸ. ಪೂರ್ತಿ ನಿರಾಹಾರವಾಗಿರ್ತಕ್ಕಂಥದ್ದು. ಕೆಲವರಿಗೆ ಅದಾಗೋದಿಲ್ಲ, ವಯಸ್ಸಾದಂಥವರಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಮತ್ತು ಬಸರಿಯರಿಗೆ, ಬಾಣಂತಿಯರಿಗೆ, ಈ ಥರ ಪ್ರಕಾರದವ್ರಿಗೆ ಆಗೋದಿಲ್ಲ. ಇಂಥವ್ರಿಗೆ ಇದು ಅನ್ವಯಿಸೋದು ಇಲ್ಲ. ಎಷ್ಟು ಅವರಿಗೆ ಶಕ್ತಿ ಇರುತ್ತೆ, ಶಕ್ತಿಗೆ ತಕ್ಕನಾದಂಥ ರೀತಿ ತನ್ನ ದೇಹನ ಯಾವ ರೀತಿ ದಂಡಿಸಬಹುದು. ಉಪವಾಸದಿಂದ ಮಾಡ್ತಕ್ಕಂಥದ್ದು, ಉಪವಾಸದಿಂದ ಈ ಅನುಷ್ಠಾನಗಳ ಮಾಡಿ ಶಿವಪಂಚಾಕ್ಷರಿ ಅಥವಾ ವಿಷ್ಣು ಅಷ್ಟಾಕ್ಷರಿ ವಿಷ್ಣು ಮಂತ್ರಗಳನ್ನು ಓಂ ನಮಃ ಶಿವಾಯ ಅನ್ನೋ ಮಂತ್ರ ಆಗ್ಬೋದು, ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರನ್ನ ಯಾರೊಬ್ಬರು ಜಪಿಸ್ತಾ ಇದ್ದರೆ ಅವರಿಗೆ ಇವತ್ತಿನ ದಿವಸ ಏಕಾದಶಿ ದಿವಸ ಬಹಳ ವಿಶೇಷವಾದ ಫಲ. ಇನ್ನು ಇವತ್ತಿನ ದಿವಸ ಹಿಮೋದ್ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಇದೆ. ಹಿಮೋದ್ ವೇಣುಗೋಪಾಲನ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳಿದೆ. ಯಾಕೆಂದರೆ ಹಿಮೋದ್ ವೇಣುಗೋಪಾಲ ಅಂದರೆ ಹಿಮದ ಮಧ್ಯಭಾಗದಲ್ಲಿರ್ತಕ್ಕಂಥ ವೇಣುಗೋಪಾಲ. ವೇಣುಗೋಪಾಲ ಯಾವತ್ತು ತಣ್ಣನೆಯ ವಾತಾವರಣದಲ್ಲಿರ್ತಾನೆ. ಅಮೃತ ಸರೋವರದಲ್ಲಿ ಮಲಗಿರ್ತಕ್ಕಂಥವನು ಮಹಾವಿಷ್ಣು. ಆ ಮಹಾವಿಷ್ಣುವೇ ವೇಣುಗೋಪಾಲ. ಇಲ್ಲಿ ವೇಣುಗೋಪಾಲ ಅಂದರೆ ಏನಪ್ಪ? ವೇಣು ಅಂದರೆ ಕೊಳಲು. ಸದಾಕಾಲ ಈ ಕೊಳಲನ ನಾದವನ್ನು ನುಡಿಸ್ತಾ ಇರ್ತಕ್ಕಂಥ ಗೋಪಾಲಕನಾದಂಥ
ಗೋವರ್ಧನ ಗಿರಿಯಾದಂತಹ ವೇಣುಗೋಪಾಲ ಅಂದರೆ ಶ್ರೀಕೃಷ್ಣನ ಅನುಷ್ಠಾನ, ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಅದನ್ನು ಪೂಜಿಸೋದಕ್ಕೆ ತುಂಬ ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಹಾಗೆ ಅಂಥ ಒಂದು ವಿಶೇಷವಾದಂತಹ ದಿನ ಆದ್ದರಿಂದ ಈ ಒಂದು ದಿನದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳ ಬಗ್ಗೆ ಸಹಿತ ಮುಂದೆ ನಾವು ಮಾತಾಡ್ತಾ ಹೋಗೋಣ. ಏಕಾದಶಿ ದಿನದ ಅನುಷ್ಠಾನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರಿ ಗುರುಜಿ, ಧನ್ಯವಾದಗಳು. ಹಾಗೆ ಅಮೃತವಾಣಿಯಲ್ಲಿ ನೀವು ಯಾವ ಒಂದು ಮಾಹಿತಿ ಬಗ್ಗೆ ಹೇಳಿದ್ದೀರಾ? ಪ್ರತಿ ಸರ್ತಿಯೂ ಒಂದೊಂದು ವಿಶೇಷತೆಗಳನ್ನೇ ತಗೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ದಿವಸ ಅಂದರೆ ಸಾಧ್ಯವಾದಷ್ಟು ಸಂತಾನಕ್ಕಾಗಿ ಆಗ್ತಕ್ಕಂಥದ್ದು, ಸಂತಾನದಿಂದ ಏನೇನು ಸಮಸ್ಯೆ, ಸಂತಾನವಾಗದಿರತಕ್ಕಂಥವ್ರು ಏನೇನು ನೋವು ಅನುಭವಿಸ್ತಾ ಇದ್ದಾರೆ, ಸಂತಾನ ಫಲ ಸಿದ್ಧಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು, ಈ ಸಂತಾನ ಫಲ ಅಂದರೆ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಹರಿಹರ ಬ್ರಹ್ಮಾದಿಗಳಿಂದ ಕೃಪಾ ಆಶೀರ್ವಾದ ಆದರೆ ಮಾತ್ರ ಸಂತಾನವಾಗ್ತಕ್ಕಂಥದ್ದು ಅಂತ ಹಿಂದೆ ಧರ್ಮಶಾಸ್ತ್ರದಲ್ಲಿ ಧರ್ಮಸಿಂಧುವಿನಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ಮಕ್ಕಳಾಗದಿರತಕ್ಕಂಥವ್ರು ಗೊತ್ತಾಗುತ್ತೆ ಆ ಬಾಧೆ ಏನು ಅಂತ. ಹಾಗೆ ಮಕ್ಕಳಾಗಿ ಅದನ್ನು ಅಭಾಷಣ ಮಾಡಿಸ್ಕೊಳ್ತಕ್ಕಂಥವ್ರು ಅಥವಾ ಗರ್ಭ ನಿಂತ ತಕ್ಷಣ ಇವರಷ್ಟು ಇವರೇ ಅದನ್ನು ಚದುರಿಸ್ಕೊಳ್ತಕ್ಕಂಥವ್ರಿಗೆ ಇದ್ರ ಬೆಲೆ ಗೊತ್ತಿರೋದಿಲ್ಲ. ಮಕ್ಕಳಿಲ್ದಿರತಕ್ಕಂಥವ್ರಿಗೆ ಅವರ ಮನಸ್ಥಿತಿ, ಅವರ ಬಾಧೆ, ಅವರ ನೋವು, ಆ ದಂಪತಿಗಳು ಏನು ನೋವು ಪಡ್ತಾ ಇರ್ತಾರೆ, ಸಭೆಯಲ್ಲಿ ಹೋದಾಗ ಅವ್ರನ್ನ ಯಾವ ರೀತಿ ನೋಡ್ತಾ ಇರ್ತಾರೆ ಜನ, ಆ ನೋವು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಈ ಸಂತಾನವಿಲ್ಲದಂತಹ ಅವ್ರ ಬಾಧೆ ಏನು ಅಂತ. ಎಲ್ಲರಿಗೂ ಅರ್ಥವಾಗೋದಿಲ್ಲ ಇದು. ಕೇಳಿಸ್ಕೊಳ್ಳೋವರಿಗೆ ಸಂತಾನದ ಬಗ್ಗೆ ಹೇಳಿದಾಗ, ಅಯ್ಯೋ ನಮ್ಮನೆಲ್ಲ 3 ಜನ ಮಕ್ಕಳು, 9 ಜನ ಮಕ್ಕಳು, ಆ ಮಕ್ಕಳಿಂದ ನಾವು ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ, ಪುನಃ ಈ ಮಕ್ಕಳು ಬೇಕಾ ಅಂತ ಅನಿಸುತ್ತೆ. ಖಂಡಿತ ಮಕ್ಕಳು ಬೇಕಾ ಬೇಡವಾ, ಅಥವಾ ಮಕ್ಕಳಿಂದ ಅನುಭವಿಸುವಂಥ ಕಷ್ಟ ಸುಖಗಳು ಇವೆಲ್ಲವೂ ನಮ್ಮ ಪ್ರಾರಬ್ಧ ಕರ್ಮಗಳು. ಆ ಪ್ರಾರಬ್ಧ ಕರ್ಮದಲ್ಲೂ ಒಂದು ಕರ್ಮ ಸಂತಾನವಾಗದಿರ ನರಳುವಂತಹದ್ದು. ಇಂತಹ ಕರ್ಮ ಯಾಕಾಗುತ್ತೆ, ಯಾತಕ್ಕಾಗಿ ಗರ್ಭದಲ್ಲಿ ಸಂತಾನ ಕೂಡೋದಿಲ್ಲ, ದಂಪತಿಗಳಿಗೆ ಯಾತಕ್ಕಾಗಿ ಈ ತರಹ ಒಂದು ಸಂತಾನ ಲೇಟ್ ಆಗುತ್ತೆ, ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳ್ಕೊಂಡು ಹೋಗ್ಬೇಕು ಇವತ್ತು. ಯಾಕೆಂದ್ರೆ ಇದರಲ್ಲಿ ಒಂದೊಂದು ಗೂಢಾರ್ಥಗಳಿದೆ. ನಾವು ತಂದೆ ತಾಯಿನ ಯಾವ ರೀತಿ ನೋಡ್ತಿದ್ದೀವಿ, ಅವರ ಕೃಪಾಶೀರ್ವಾದ ನಮ್ಮ ಮೇಲೆ ಹೇಗಿದೆ, ಅಥವಾ ನಾವೇನು ಪ್ರಾರಬ್ಧ ಕರ್ಮ ಮಾಡಿದ್ದೀವಿ, ಯಾವ ಕರ್ಮದಿಂದ ನಮಗೆ ಸಂತಾನ ಲೇಟ್ ಆಗ್ತಾ ಇದೆ, ಅಥವಾ ನಾವೇನಾದ್ರು ಕೃತಕವಾಗಿ ತಪ್ಪು ಮಾಡ್ತಿದ್ದೀವಾ, ಇವೆಲ್ಲ ವಿಚಾರಗಳನ್ನು ಇವತ್ತು ತಿಳ್ಕೊಂಡು ಹೋಗೋಣ.